ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಕರ ರಾಶಿಯ 2025ನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ, ಮಕರ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ಮಕರ ರಾಶಿಯವರೇನಾದರೂ ನಿಮ್ಮ ಕುಟುಂಬದಲ್ಲಿ ಇದ್ದರೆ, ನಿಮ್ಮ ಸ್ನೇಹಿತರಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ಮಕರ ರಾಶಿಯ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೆಳಗೆ ಕಾಣುತ್ತಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮಕರ ರಾಶಿಯ 2025ನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯದಲ್ಲಿ ಮಕರ ರಾಶಿಯವರಿಗೆ ಎಷ್ಟು % ಚೆನ್ನಾಗಿದೆ ಅಂತ ಹೇಳೋದಾದರೆ, ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರಿಗೆ 100ಕ್ಕೆ 100% ಅದ್ಭುತವಾಗೇ ಇರುತ್ತೆ. 2025ನೇ ವರ್ಷದಲ್ಲಿ ಮಕರ ರಾಶಿಯವರ ಶುಭ ಫಲಗಳು ಏನೇನಿದೆ ಅಂತ ನೋಡುವುದಾದರೆ, 2025ನೇ ವರ್ಷದಲ್ಲಿ ಸಾಡೆ ಸಾತಿಯಿಂದ ಶನಿ ಪ್ರವೇಶದಿಂದ ವಿಮುಕ್ತರಾಗಿರುತ್ತೀರಾ. ಇಷ್ಟು ವರ್ಷ ನಿಮಗೆ ಸಾಡೆ ಸಾತಿಲಿದ್ರಲ್ಲ, ಈ ಮಕರ ರಾಶಿಯಿಂದ ಶನಿ ಬಿಡುಗಡೆ ಆಗ್ತಿರೋದ್ರಿಂದ, ಸಾಡೆ ಸಾತಿ ಮುಕ್ತಾಯವಾಗ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ 2025ನೇ ವರ್ಷದಲ್ಲಿ ಬಹಳಷ್ಟು ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ಈಗ ಮಕರ ರಾಶಿಯವರಿಗೆ ಬಹಳಾನೇ ಅದ್ಭುತವಾದಂತಹ ವರ್ಷ ಅಂತಾನೆ ಹೇಳ್ಬೋದು 2025ನೇ ವರ್ಷ. ಆರೋಗ್ಯದಲ್ಲಿ ಮಕರ ರಾಶಿಯವರಿಗೆ ಸುಧಾರಣೆ ಅನ್ನೋದು ಕಾಣುತ್ತೆ. ಇಷ್ಟು ವರ್ಷ ಸಾಡೆ ಸಾತಿ ಇರೋದ್ರಿಂದ ನಿಮ್ಮ ಆರೋಗ್ಯ ತುಂಬಾ ಏರುಪೇರಿಂದನೇ ಇರುತ್ತೆ. ನಿಮ್ಮ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು, ವಿಪರೀತವಾದ ತೊಂದರೆಗಳೇ ಬರ್ತಿರುತ್ತೆ. ಅಂತಹ ಆರೋಗ್ಯದಲ್ಲಿ ದಿಢೀರ್ ಸುಧಾರಣೆ ಅನ್ನೋದು ನೀವು ಕಾಣ್ತೀರಾ. ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟಿದ್ರೆ ಅಂತಹ ಹಣ ಮರಳಿ ಬರುವ ಸಾಧ್ಯತೆ ಇದೆ. ನೀವು ಯಾರಿಗಾದರೂ ಸಾಲ ಕೊಟ್ಬಿಟ್ಟಿರ್ತೀರಾ, ಅವರು ನಿಮಗೆ ಕೊಡದೇನೆ ಆಟಾಡಿಸ್ತಾನೆ ಇರ್ತಾರೆ, ಕೊಡೋದೇ ಇಲ್ಲ. ಆ ಥರ ಹಣಗಳು ಕೂಡ 2025ರಲ್ಲಿ ನಿಮ್ಮ ಕೈ ಸೇರುತ್ತೆ. ಕೆಲಸ ಇಲ್ಲದೆ ಇರುವಂಥವರಿಗೆ ಕೆಲಸ ಸಿಗುತ್ತೆ. ನಿರುದ್ಯೋಗಿಗಳು ಅಂತ ಇರ್ತಾರಲ್ಲ, ಎಷ್ಟೇ ಹುಡುಕಿದ್ರೂ ಕೆಲಸ ಸಿಗ್ತಾರಲ್ಲ, ಇಲ್ಲ ಅವ್ರಿಗೆ ಸೆಟ್ ಆಗುವಂತಹ ಕೆಲಸ ಸಿಗ್ತಿರಲ್ಲ, ಅಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಉತ್ತಮವಾದಂತಹ ಕೆಲಸ ಸಿಗುತ್ತೆ. ಸ್ನೇಹಿತರಿಂದ ಸಹಕಾರ ಅನ್ನೋದು ದೊರೆಯುತ್ತೆ. ನಿಮ್ಮ ಫ್ರೆಂಡ್ಸಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಆರ್ಥಿಕ ಪ್ರಗತಿ ಹೆಚ್ಚಾಗುತ್ತಾ ಹೋಗುತ್ತೆ. ಆರ್ಥಿಕವಾಗಿ ನೀವು ಪ್ರಗತಿನ ಹೊಂದುತ್ತೀರಾ. ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಹಣ ಅನ್ನೋದು ಹೆಚ್ಚಾಗಿ ಓಡಾಡುತ್ತೆ. ಶನಿಯ ಸಾಡೆ ಸಾತಿಯಿಂದ ಕಳೆದುಕೊಂಡಂತಹ ಆಸ್ತಿ ಹಣವನ್ನು ನೀವು ಈ ವರ್ಷದಲ್ಲಿ ಡಬಲ್ ಮಾಡ್ಕೋತೀರಾ. ಮೊದಲೇ ಹೇಳಿಲ್ವಾ, ಸಾಡೆ ಸಾತಿ ಮುಕ್ತಾಯ ಆಗ್ತಿರೋದ್ರಿಂದ ಇಷ್ಟು ವರ್ಷ ಸಾಡೆ ಸಾತಿಯಿಂದ ಹಿಂಡಿ ಹಿಪ್ಪೆ ಆಗ್ಬಿಟ್ಟಿರ್ತಾರಲ್ಲ, ಅವರ ಹಣ, ದುಡ್ಡು, ಆಸ್ತಿ ಎಲ್ಲನೂ ಮಾರಾಟನೇ ಮಾಡ್ಕೊಂಡಿರಬಹುದು. ಈ ಥರ ಮಾಡ್ಕೊಂಡಿರೋರು ಈ ವರ್ಷದಲ್ಲಿ ಡಬಲ್ ಮಾಡ್ಕೊಳ್ತೀರಾ. ಅಷ್ಟು ಸಖತ್ತಾಗಿದೆ ಈ ವರ್ಷ ಮಕರ ರಾಶಿಯವರಿಗೆ. ನೆಮ್ಮದಿ ಸಿಗುವಂತಹ ವರ್ಷ 2025 ಅಂದರೆ ತಪ್ಪಾಗಲ್ಲ. 2025ರಲ್ಲಿ ನೀವು ವಿಪರೀತವಾದ ನೆಮ್ಮದಿ ಅನ್ನೋದನ್ನು ಕಾಣ್ತೀರಾ. ನಷ್ಟ ಹೊಂದಿದ ಕೆಲಸಗಳು ಅಭಿವೃದ್ಧಿನ ಕಾಣ್ತವೆ. ಹೇಳಿಲ್ವಾ ಮೊದಲೇನೆ, ನೀವು ತುಂಬಾ ನಷ್ಟ, ಸಂಕಷ್ಟ, ಆರೋಗ್ಯದಲ್ಲಿ ಏರುಪೇರು ಇಷ್ಟೆಲ್ಲ ಅನುಭವಿಸಿರ್ತೀರ. ನಿಮ್ಮ ಕೆಲಸಗಳು ಯಾವುದ್ಯಾವುದು ನಷ್ಟ ಹೊಂದಿದೆ ಅಂತಹ ಕೆಲಸಗಳಲ್ಲೇ ನೀವು ಅಭಿವೃದ್ಧಿನ ಕಾಣ್ತೀರಾ. ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರೆ. ನಿಮ್ಮ ಮಕ್ಕಳು ಕೂಡ ಈ ವರ್ಷದಲ್ಲಿ ಅಭಿವೃದ್ಧಿನ ಹೊಂದುತ್ತಾರೆ. ವಿದ್ಯಾಭ್ಯಾಸದಲ್ಲಿರುವಂತಹ ವಿದ್ಯಾರ್ಥಿಗಳ ಕನಸು ನನಸಾಗುವಂತಹ ಕಾಲ ಇದಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿರುವಂತಹ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳ ಕನಸು, ಅವರೇನಾದರೂ ಒಂದು ಒಳ್ಳೆ ರಿಸಲ್ಟ್ ತಗೋಬೇಕು, ಚೆನ್ನಾಗಿ ಓದಬೇಕು, ಯಾವುದಾದ್ರೂ ಎಕ್ಸಾಮ್ ಬರೀಬೇಕು, ನಾನು ಅದರಲ್ಲಿ ಪಾಸ್ ಆಗಬೇಕು, ಇಲ್ಲ ವಿದೇಶಕ್ಕೆ ಹೋಗಿ ನಾನು ಓದಬೇಕು ಅಂತ ಅಂದ್ಕೊಂಡಿರುವಂತಹ ಕನಸುಗಳು ಈ ವರ್ಷದಲ್ಲಿ ನನಸಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಉಂಟಾಗುತ್ತೆ. ತೀರ್ಥಕ್ಷೇತ್ರದ ಯಾತ್ರೆ ಮಾಡುವ ಸಾಧ್ಯತೆ ಇದೆ.
ನೀವು ಈ ವರ್ಷದಲ್ಲಿ ದೇವಸ್ಥಾನಗಳಿಗೆ, ನೀವು ಅಂದ್ಕೊಂಡಿರುವಂತಹ ಸಣ್ಣ ಪುಟ್ಟ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರಿಗೆ ವಿಪರೀತ ಲಾಭ ಅನ್ನೋದು ಆಗುತ್ತೆ. ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರ್ತಾರಲ್ಲ, ನರ್ಸಿಂದ ಹಿಡಿದು ಡಾಕ್ಟರ್ವರೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ವರ್ಷದಲ್ಲಿ ನೀವು ದುಡ್ಡು ಕಾಸನ್ನು ಚೆನ್ನಾಗಿ ನೋಡ್ತೀರಾ. ಮನಸ್ಸಿಗೆ ಉಲ್ಲಾಸ ಸಿಗುವಂತಹ ವರ್ಷ ಇದಾಗಿರುತ್ತೆ. ಹೇಳಲಿಲ್ವಾ ಮೊದಲೇ, ನಿಮ್ಮ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಉಲ್ಲಾಸ ಎಲ್ಲವೂ ಕೂಡ ಈ ವರ್ಷದಲ್ಲಿ ಸಿಗುತ್ತೆ. ನಟ ನಟಿಯರಿಗೆ, ಕಲಾವಿದರಿಗೆ ಅಧಿಕ ಲಾಭದ ಆದಾಯದ ಹೆಚ್ಚಾಗುತ್ತೆ. ಕಲಾವಿದರಿಗೆ, ನಟ ನಟಿಯರಿಗೆ ಈ ವರ್ಷ ವಿಪರೀತವಾದಂತಹ ಲಾಭ ಅನ್ನೋದು ಆಗುತ್ತೆ. ಬಹಳಷ್ಟು ಲಾಭನ ಈ ವರ್ಷದಲ್ಲಿ ನೀವು ಕಂಡ್ಕೋತೀರಾ. ನಿಮಗೆ ಅವಕಾಶ ಅನ್ನೋದು ಹೆಚ್ಚಾಗಿ ಸಿಗುತ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ವಿಪರೀತ ಲಾಭ ಅನ್ನೋದಿದೆ. ವ್ಯಾಪಾರ ವ್ಯವಹಾರ, ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರ ಮಾಡೋರಿಗೂ ಕೂಡ ಫೈನಾನ್ಸೇ ಆಗಿರಬಹುದು ಅಥವಾ ಒಂದು ಹೂವಿನ ಅಂಗಡಿನೇ ಆಗಿರಬಹುದು, ಏನೇ ಇರಲಿ ಈ ಮಕರ ರಾಶಿಯವರಿಗೆ ವಿಪರೀತ ಲಾಭ ಅನ್ನೋದು ಆಗುತ್ತೆ. ಆಮದು ರಫ್ತುಗೆ ಸಂಬಂಧಪಟ್ಟ ಕೆಲಸ ಮಾಡುವವರಿಗೂ ಕೂಡ ಒಳ್ಳೆಯದಾಗುತ್ತೆ. ಇಂಪೋರ್ಟು ಎಕ್ಸ್ಪೋರ್ಟು ಬಿಸ್ನೆಸ್ಸು, ಇವಾಗ ನೀವು ತಗೊಂಡು ಇನ್ನೊಬ್ರಿಗೆ ಮಾರೋದಾಗಿರಬಹುದು. ಈ ಥರ ಏನಾದರೂ ನೀವು ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿದ್ರೆ ಇದರಲ್ಲೂ ಕೂಡ ನಿಮಗೆ ಹೆಚ್ಚಿನ ಹಣ ಅನ್ನೋದು ದೊರೆಯುತ್ತೆ. ಆಸ್ತಿಯನ್ನು ಖರೀದಿಸುವಂತಹ ಯೋಗ ಮಕರ ರಾಶಿಯವರಿಗೆ 2025ರಲ್ಲಿ ಇರುತ್ತೆ. ನೀವು ಜಮೀನು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಏನೇ ತೊಗೊಳ್ಬೇಕು ದೊಡ್ಡ ದೊಡ್ಡದು ಅಂತ ಅಂದ್ಕೊಂಡಿದ್ರು ಕೂಡ ಅದು ಈ ವರ್ಷದಲ್ಲಿ ಆಗುತ್ತೆ. ಮನೆ ಕಟ್ಟುವ ಯೋಗ ಇದೆ. ಮನೆ ಕಟ್ಟುವಂತಹ ಯೋಗ, ತುಂಬ ವರ್ಷದಿಂದ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಮನೆ ಕಟ್ಟೋಕ್ಕೆ ಆಗ್ತಿರಲ್ಲ, ಅಂತಹ ಯೋಗ ಕೂಡ ಬರುತ್ತೆ. ಇಲ್ಲ ಹೊಸದಾಗಿ ಮನೆಯೇ ತಗೋಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಂತಹ ಯೋಗ ಕೂಡ ಈ ವರ್ಷದಲ್ಲಿ ಆಗುತ್ತೆ. ನಿಮ್ಮ ಕನಸುಗಳು ನನಸಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಏನೇ ಕನಸ್ಕೊಂಡಿರಲಿ, ಅದು ಪ್ರೀತಿಲೇ ಆಗಿರಬಹುದು, ಮದುವೆ ವಿಷಯದಲ್ಲೇ ಆಗಿರಬಹುದು, ಇಲ್ಲ ದುಡ್ಡು ಕಾಸಿನ ವಿಷಯದಲ್ಲೇ ಆಗಿರಬಹುದು, ಅಂತಹ ಕನಸುಗಳು ಕೂಡ ನನಸಾಗುವಂತಹ ಸುಸಂದರ್ಭ ಕೂಡಿ ಬರುತ್ತದೆ. ವರ್ಷದ ಅಂತ್ಯದಲ್ಲಿ ಅತಿಯಾದ ಧನಲಾಭನ ಕಾಣ್ತೀರಾ. ವರ್ಷದ ಶುರುಗಿಂತ ಮಕರ ರಾಶಿಯವರಿಗೆ ವರ್ಷದ ಅಂತ್ಯದಲ್ಲಂತೂ ವಿಪರೀತವಾದಂತಹ ಧನಲಾಭ ಅನ್ನೋದು ಆಗುತ್ತೆ. ಕೋರ್ಟು ಕಚೇರಿಯ ವಿಷಯದಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ಈ ಜಮೀನು ವಿಷಯದಲ್ಲೇ ಆಗಿರಬಹುದು, ಇಲ್ಲ ಬೇರೆ ತೊಂದರೆಲೇ ಆಗಿರಬಹುದು. ಕೋರ್ಟು ಕಚೇರಿಲೇನಾದರೂ ನೀವು ತುಂಬ ವರ್ಷಗಳಿಂದ ಅಲ್ದಾಡ್ತಿದ್ರೆ ಅಂತಹ ಅಲ್ದಾಟ ಕೊನೆಗೊಳ್ಳುತ್ತೆ. ಕೋರ್ಟು ಕಚೇರಿ ವಿಷಯದಲ್ಲಿ ಜಯ ನಿಮ್ಮದೇ ಆಗಿರುತ್ತೆ, ನೀವೇ ಗೆಲ್ತೀರಾ. ರಾಜಕೀಯ ರಂಗದಲ್ಲಿ ಇದ್ದರೆ ವಿಪರೀತ ಹಣ ಅನ್ನೋದನ್ನು ಮಾಡ್ಕೋತೀರಾ. ರಾಜಕೀಯ ರಂಗದಲ್ಲಿ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿರ್ತೀರ, ನಿಮಗೇನು ಅದರಲ್ಲಿ ವಿಪರೀತ ಲಾಭ ಅನ್ನೋದು ಬರಲ್ಲ, ಏನೂ ಬರಲ್ಲ. ಅಂಥವ್ರಿಗೂ ಕೂಡ ವಿಪರೀತ ಲಾಭ ಅನ್ನೋದು ಆಗುತ್ತೆ. ಬ್ಯಾಂಕಿಗೆ ಸಂಬಂಧಪಟ್ಟ ಕೆಲಸ ಮಾಡುವವರಿಗೂ ಕೂಡ ವಿಪರೀತ ಪ್ರಮೋಷನ್ ಅನ್ನೋದು ಆಗುತ್ತೆ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋರಿಗೆ ಲಾಭ ಅನ್ನೋದು ಇದ್ದೇ ಇರುತ್ತೆ. ಗೌರ್ಮೆಂಟ್ ಕೆಲಸ ಅಥವಾ ಪ್ರೈವೇಟ್ ಕೆಲಸ ಮಾಡೋರಿಗೂ ಕೂಡ ಅಭಿವೃದ್ಧಿ ಹೆಚ್ಚುತ್ತೆ. ಈ ಗೌರ್ಮೆಂಟ್ ಕೆಲಸ, ಪ್ರೈವೇಟ್ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಪ್ರಮೋಷನ್ಗಳು, ಹಾಗೆಯೇ ಸಂಬಳ ಹೆಚ್ಚಾಗೋದು, ನೀವು ಅಂದ್ಕೊಂಡಿರೋ ಕಡೆ ಪ್ರಮೋಷನ್ ಸಿಗೋದು, ಈ ಥರ ದಿಢೀರಂತ ಬದಲಾವಣೆಗಳಾಗ್ಬಿಡುತ್ತೆ. ಇದರಿಂದ ನಿಮಗೆ ದುಡ್ಡು ಅನ್ನೋದು ಕೂಡ ಹೆಚ್ಚಾಗುತ್ತೆ. ಸರ್ಕಾರದ ಹಣ ಬರಬೇಕಾದಲ್ಲಿ ನಿಮ್ಮ ಕೈ ಸೇರುತ್ತೆ. ಯಾವುದೋ ಒಂದು ಗೌರ್ಮೆಂಟ್ ಹಣ ನಿಮಗೆ ಬರಬೇಕಾಗಿರುತ್ತೆ, ಅದು ಬರಲ್ಲ, ತುಂಬ ಆಟಾಡಿಸ್ತಿರ್ತಾರೆ. ಅಂತಹ ಹಣಗಳು ಕೂಡ ಈ ವರ್ಷದಲ್ಲಿ ನಿಮ್ಮ ಕೈ ಸೇರಿಬಿಡುತ್ತೆ. ವಾಹನ ಖರೀದಿಸುವಂತಹ ಯೋಗ ಇದೆ. ನೀವು ಈ ವರ್ಷದಲ್ಲಿ ಯಾವುದೇ ಗಾಡಿನ ತಗೋಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ನೀವು ತಗೋಬಿಡ್ತೀರಾ. ಸಮಾಜದಲ್ಲಿ ಯಶಸ್ಸು, ಕೀರ್ತಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ. ನಿಮಗೆ ಸಮಾಜದಲ್ಲಿ ಜನಗಳಿಗೆ ಹೆಲ್ಪ್ ಮಾಡ್ತೀರಾ. ಇದರಿಂದ ನಿಮಗೆ ಕೀರ್ತಿ ಅನ್ನೋದು, ಪ್ರತಿಷ್ಠೆ ಅನ್ನೋದು, ಇವ್ರು ಬಂದ್ರ, ಇವ್ರು ಒಳ್ಳೆಯವರು ಅನ್ನೋದು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ನೋಡಿದ್ರೆ ಮಕರ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಅದ್ಭುತವಾದಂತಹ ವರ್ಷ 2025 ಅಂತಾನೆ ಹೇಳ್ಬಹುದು. ಸಾಡೆ ಸಾಕ್ತಿಯಿಂದ ವಿಮುಕ್ತರಾಗ್ತಿರೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಇನ್ನು ಅಶುಭ ಫಲಗಳೇನು ಅಂತ ನೋಡೋದಾದರೆ, ವರ್ಷದ ಆರಂಭದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಇರುತ್ತೆ, ಅಂದರೆ ಆರೋಗ್ಯದಲ್ಲಿ ಅಷ್ಟೇ. ಅದೆಲ್ಲವೂ ಕೂಡ ಮಧ್ಯಂತರ ಆಗ್ತಿದ್ದಂಗೆ, ಒಂದು 3 ತಿಂಗಳು ಆಗ್ತಿದ್ದಂಗೆ ಕಳೆದೇ ಹೋಗ್ಬಿಡುತ್ತೆ. ಇನ್ನು ವರ್ಷದ ಆರಂಭದಲ್ಲಿ ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಸ್ವಲ್ಪ ಇರುತ್ತೆ, ಆದರೆ
ಅದಾದಮೇಲೆ ಅವ್ರ ಆರೋಗ್ಯ ಚೇತರಿಕೆ ಕಾಣೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಅಶುಭ ಫಲ ಬರೋದಿಲ್ಲ. ಇನ್ನು ಶುಭ ಫಲ ನೋಡಿದ್ದಾಯಿತು, ಅಶುಭ ಫಲ ನೋಡಿದ್ದಾಯಿತು. ಅಶುಭ ಫಲಗಳಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ ಮಹಾಗಣಪತಿಯ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಮಂಗಳವಾರ ಎಕ್ಕದ ಹೂವನ್ನು ತಗೊಂಡು ಹೋಗಿ ಗಣಪತಿಗೆ ಇಡೋದ್ರಿಂದ, ಪೂಜೆ ಸಲ್ಲಿಸೋದ್ರಿಂದ ಒಳ್ಳೆಯದಾಗುತ್ತೆ. ನೋಡಿದ್ರಲ್ಲ, ಇಷ್ಟೆಲ್ಲ ಲಾಭನ ಮಕರ ರಾಶಿಯವರು ಕಾಣ್ತಿದ್ದಾರೆ. ನಿಮ್ಮದು ಕೂಡ ಮಕರ ರಾಶಿಯಾಗಿದ್ದರೆ ಮಕರ ರಾಶಿ ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ATV ಕರ್ನಾಟಕ. ಧನ್ಯವಾದಗಳು.